ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಯಾವತ್ತು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾರೆಲ್ಲ ಪೂಜೆಯನ್ನು ಮಾಡಬಹುದು, ಅಂದರೆ ಗರ್ಭಿಣಿ ಸ್ತ್ರೀಯರು ಮಾಡಬಹುದಾ, ಬಾಣಂತಿಯರು ಮಾಡಬಹುದಾ, ಹಾಗೆ ಮದುವೆಯಾಗದಿರುವ ಹೆಣ್ಣು ಮಕ್ಕಳು ಮಾಡಬಹುದಾ ಅಂತೆಲ್ಲ ತಿಳ್ಕೊಳ್ಳೋಣ. ಯಾವ ಸಮಯದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕು, ಗಂಡನ ಪಾದ ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬಾರದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಭೀಮನ ಅಮಾವಾಸ್ಯೆಯನ್ನು ಶ್ರಾವಣ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ ಅಂತಲೂ ಕರೀತಾರೆ. 2026ರಲ್ಲಿ ಆಗಸ್ಟ್ 12ನೇ ತಾರೀಕು ಬುಧವಾರದ ದಿನ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಬಂದಿದೆ. ಅಮಾವಾಸ್ಯೆ ತಿಥಿ ನೋಡೋದಾದರೆ ಆಗಸ್ಟ್ 12ನೇ ತಾರೀಕು ಬೆಳಗಿನ ಜಾವ 1:52 ಅಮಾವಾಸ್ಯೆ ಆರಂಭವಾಗುತ್ತೆ. ಅಮಾವಾಸ್ಯೆ ತಿಥಿ ಆರಂಭವಾಗುತ್ತೆ. ಆಗಸ್ಟ್ 12ನೇ ತಾರೀಕು ರಾತ್ರಿ 11:16 ಅಮಾವಾಸ್ಯೆ ತಿಥಿ ಇರುತ್ತೆ. ಇಲ್ಲಿ ಸಂಪೂರ್ಣವಾಗಿ ನೋಡೋದಾದರೆ ಅಮಾವಾಸ್ಯೆ ತಿಥಿ ಆಗಸ್ಟ್ 12ನೇ ತಾರೀಕು ಬುಧವಾರ ಬಂದಿದೆ. ಹಾಗೆ ಸೂರ್ಯ ಉದಯವಾಗೋ ತಿಥಿ ಕೂಡ ಆವತ್ತೇ ಬಂದಿರೋದ್ರಿಂದ ಭೀಮನ ಅಮಾವಾಸ್ಯೆಯನ್ನು ಆಗಸ್ಟ್ 12ನೇ ತಾರೀಕೆ ಆಚರಣೆ ಮಾಡಬೇಕು. ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಮತ್ತು ಯಾವ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಆಗಸ್ಟ್ 12 ಸೂರ್ಯೋದಯ ಬೆಳಗ್ಗೆ 6:06 ಆಗುತ್ತೆ. ಸೂರ್ಯಾಸ್ತ ಸಂಜೆ 6:57 ಸೂರ್ಯಾಸ್ತವಾಗುತ್ತೆ. ಚಂದ್ರೋದಯ ಆಗಸ್ಟ್ 12 ರಾತ್ರಿ 9:06 ಆಗುತ್ತೆ. ಚಂದ್ರಾಸ್ತ ಆಗಸ್ಟ್ 13 ಬೆಳಗ್ಗೆ 9:44 ಚಂದ್ರಾಸ್ತ ಆಗುತ್ತೆ. ಆಗಸ್ಟ್ 12ನೇ ತಾರೀಕು ಅಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. 12ನೇ ತಾರೀಕು ರಾಹುಕಾಲ ಬಂದು ಮಧ್ಯಾಹ್ನ 3:44 ಸಂಜೆ 5:22 ಇರುತ್ತೆ. ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಾರ್ದು. ಇನ್ನು ಯಮಗಂಡ ಕಾಲ ಬೆಳಗ್ಗೆ 9:15 ಬೆಳಗ್ಗೆ 10:55 ಇರುತ್ತೆ. ಇನ್ನು ಗುಳಿಕ ಕಾಲ ಮಧ್ಯಾಹ್ನ 12:35 ಮಧ್ಯಾಹ್ನ 2:08 ಇರುತ್ತೆ. ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಾರ್ದು. ಇನ್ನು ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ಬಿಟ್ಟು ಇನ್ನು ದುರ್ಮುಹೂರ್ತ ಅಂತ ಕೂಡ ಇರುತ್ತೆ. ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಾರ್ದು. ಹಾಗೆ ಈ ದಿನ 2 ದುರ್ಮುಹೂರ್ತಗಳಿದೆ. ಒಂದು ಬೆಳಗ್ಗೆ 8:40 ಬೆಳಗ್ಗೆ 9:31 ಮತ್ತು ಮಧ್ಯಾಹ್ನ 11:25 12:09 ಇದೆ. ಹಾಗಾಗಿ ಈ ಸಮಯದಲ್ಲಿ ಪೂಜೆಯನ್ನು ಮಾಡೋದು ಬೇಡ. ಎಲ್ಲ ಪೂಜಾ ವ್ರತಗಳಿಗೂ ಬ್ರಹ್ಮ ಮುಹೂರ್ತ ತುಂಬಾ ಶ್ರೇಷ್ಠ. ಆ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ. ಅಷ್ಟು ಬೇಗ ಪೂಜೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಅಭಿಜಿತ್ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು. ಇನ್ನು ಅಭಿಜಿತ್ ಮುಹೂರ್ತ ಬಂದು 12:06 ಮಧ್ಯಾಹ್ನ 12:57 ಇರುತ್ತೆ. ಇನ್ನು ಅಮೃತ ಕಾಲ ಆ ಸಮಯ ಬಂದು 5:59 ಬೆಳಗಿನ ಜಾವ 7:29 ಇರುತ್ತೆ. ಆ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 4:30 5:18 ಇರುತ್ತೆ. ಈ ಸಮಯ ಬಿಟ್ಟು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಪೂರ್ತಿ ದಿನ ಅಮಾವಾಸ್ಯೆ ಇರೋದ್ರಿಂದ ಸಂಜೆ 5:30 ಸಂಜೆ 7:30 ಒಳಗೆ ಪೂಜೆಯನ್ನು ಮಾಡಬಹುದು. ಇನ್ನು ಗರ್ಭಿಣಿಯರು, ಬಾಣಂತಿಯರು, ಮದುವೆಯಾಗದೇ ಇರುವವರು ಕೂಡ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಬಹುದು. ಗರ್ಭಿಣಿಯರು 6 ತಿಂಗಳು ಒಳಗಡೆ ಇದ್ದರೆ ಗರ್ಭಿಣಿ ಸ್ತ್ರೀಯರು ಪೂಜೆಯನ್ನು ಮಾಡಬಹುದು, ಅಂದರೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ. ಇನ್ನು ಬಾಣಂತಿಯರು 3 ತಿಂಗಳು ಒಳಗಡೆ ಇದ್ದರೆ ಮಾಡೋದಕ್ಕೆ ಹೋಗಬೇಡಿ. 3 ತಿಂಗಳಾಗಿದೆ, ನಾವು ತಣ್ಣೀರೆಲ್ಲ ಮುಟ್ಟಿದ್ದೀವಿ ಅನ್ನೋ ಥರ ಇದ್ದರೆ ಪರವಾಗಿಲ್ಲ ಅನ್ನೋ ಥರ ಇದ್ದರೆ ಮಾಡಿ. ಇಲ್ಲ ತಣ್ಣೀರು ಮುಟ್ಟಿಲ್ಲ, ಇನ್ನು 3 ತಿಂಗಳು ಕಂಪ್ಲೀಟ್ ಆಗಿಲ್ಲ ಅಥವಾ 5 ತಿಂಗಳು ಕಂಪ್ಲೀಟ್ ಆಗಿಲ್ಲ ಮಗುಗೆ ಅಂತ ಏನಾದರೂ ಅಂದರೆ ನೀವು ಮಾಡೋದಕ್ಕೇನು ಹೋಗಬೇಡಿ, ಏನು ಪರವಾಗಿಲ್ಲ. ಹಾಗೆ ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳು ಒಂದು ಕಲ್ಲಿಗೆ ಅರಿಶಿನ ಕೊಂಬನ್ನು ಕಟ್ಟಿ ಕಲ್ಲಿನಂತೆ ಬಲಿಷ್ಠವಾದ ಗಂಡ ಸಿಗಲಿ ಅಂತ ಪೂಜೆಯನ್ನು ಮಾಡಬಹುದು. ಅಥವಾ ಮಣ್ಣಿನಲ್ಲಿ 2 ಗೊಂಬೆಗಳನ್ನು ಮಾಡಿ ಆ ಗೊಂಬೆಗಳಿಗೆ ಪೂಜೆಯನ್ನು ಕೂಡ ಮಾಡಬಹುದು. ಗೊತ್ತೈತೆ ಅಲ್ವಾ ಫ್ರೆಂಡ್ಸ್, ಯಾರೆಲ್ಲ ಪೂಜೆಯನ್ನು ಮಾಡಬಹುದು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು, ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಅಂತ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೆ ಏನಾದರೂ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.